ದೊಡ್ಡ ಕಟ್ಟಡಗಳು ಮಕ್ಕಳ ಮನಸ್ಸಿನೊಳಗೆ ಭೀತಿಯನ್ನು ಉಂಟು ಮಾಡ್ತವೆ. ಮನೆ ಮತ್ತು ಸಹಜವಾದಂಥ ವಾತಾವರಣ ಇರ್ತದೋ ಅಂತಹ ವಾತಾವರಣದೊಳಗೆ ಮಕ್ಕಳು ತಮ್ಮ ಮನಸ್ಸನ್ನು ತೆರೆದಿಡ್ತಾರೆ. ಶಾಲೆ ಕೂಡ ಮನೆಯಷ್ಟೇ ಸಹಜವಾದ, ಆತ್ಮೀಯವಾದ, ಭಯರಹಿತವಾದಂಥ ವಾತಾವರಣ ಆಗಿರಬೇಕು. ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ. ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ. ಎಷ್ಟು ಹೊತ್ತು ಕೂಡ್ತೀವೋ ನಾವು ಒಂದೇ ಕಡೆ, ಅಷ್ಟು ನಮ್ಮ ಆರೋಗ್ಯಕ್ಕೆ ನಾವು ಹಾನಿ ಉಂಟು ಮಾಡ್ಕೊಳ್ತೀವಿ ಅಂತ. ನಾನು ಓದ್ತಾ ಇರ್ಬೇಕಿರೋ ಒಂದು ಪಾಠ ಇತ್ತು, ಶಾಂತಿ ನಿಕೇತನ್ ಅಂತ, ರವೀಂದ್ರನಾಥ್ ಟಾಗೋರ್ ಅವ್ರದ್ದು. ಸೊ ನಾನು ಅದು ಓದಾಗ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ, ಶಾಲೆ ಅಂದರೆ ಒಂದು ಈ ಥರ ಇರಬೇಕು ಅಂತ, ಆ ಶಾಲೆ ನಾನು ಇರಬೇಕು ಅಂತ. ಸೊ ಬಾಳಬಲಗಕ್ಕೆ ಬಂದಾಗ ನನಗೆ ಆ ಪಾಠ ಓದಿದ್ದು ನೆನಪಾಯಿತು, ರವೀಂದ್ರನಾಥ್ ಟಾಗೋರ್ ಅವ್ರ ಶಾಂತಿ ನಿಕೇತನ. ಸೊ ಅದು ನಂಗಿಲ್ಲಿ ಓದ್ಬೇಕು ಅನ್ಸತ್ತೈತಿ ಸರ್. ಅಡ್ಮಿಷನ್ ಅವಕಾಶ ಕೊಡ್ರಿ ಅವ್ರಿಗೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೀಗಾಗಲೇ ಶಾಲೆ ನೋಡಿ ಬಂದಿರಿ. ಈ ಸಲ ನಾವು ಹೊಸ ಪ್ರಯತ್ನ ಏನು ಮಾಡಿದ್ವಿ ಅಂದ್ರೆ, ಸಾಮಾನ್ಯವಾಗಿ ಹೊರಗಿನವ್ರು ಯಾರಾದರೂ ಬಂದು ಶಾಲೆ ನೋಡ್ತೀವಿ ಅಂತ ಹೇಳಿದರೆ ತಕ್ಷಣಕ್ಕೆ ಕಾಣಿಸುವಂಥ ಇಬ್ಬರು ಮಕ್ಕಳನ್ನು ಕರೆದು ಅವರಿಗೆ ಇವ್ರಿಗೆಲ್ಲರಿಗೂ ಶಾಲೆ ತೋರಿಸ್ಕೊಂಬರ್ರಿ ಅಂತ ಕಳಿಸ್ಬಿಡ್ತೀವಿ. ಬಂದವ್ರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಮಕ್ಕಳು ಉತ್ತರ ಕೊಡ್ತಾರೆ. ನಮ್ಮ ಶಾಲೆ ಹಿಂಗದ, ಇದು ಇಲ್ಲಿ ಇದು ನಡೀತದೆ, ಇಲ್ಲಿ ಅದು ನಡೀತದೆ, ಮಕ್ಕಳು ಉತ್ತರ ಕೊಡ್ತಾರೆ. ಅದರಿಂದ ನಮಗೆ ಎರಡು ರೀತಿಯ ಲಾಭ ಆಗೋದನ್ನು ನಾವು ನೋಡ್ತೀವಿ. ಬಂದವರಿಗೆ ಶಾಲೆ ಪರಿಚಯ ಆಗ್ತದೆ, ಮಕ್ಕಳಿಗೆ ಹೊರಗಿನಿಂದ ಬಂದವರು ಏನು ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ರೂಪದೊಳಗೆ ಅವರು ಶಾಲೆಯ ಬಗ್ಗೆ ಹೆಚ್ಚು ತಿಳ್ಕೊಳ್ತಾರೆ. ಈ ಚಿತ್ರ ಇಲ್ಲಿ ಯಾಕೆ ಬರ್ದಿರಿ, ಇಲ್ಲಿ ಯಾಕೆ ಇಷ್ಟು ಬರೀ ಗಿಡ ಹಚ್ಚಿರಿ ಅಂತ ಕೇಳಿದಾಗ ಕೆಲವು ಮಕ್ಕಳಿಗೆ ಉತ್ತರ ಗೊತ್ತಿರಲಿಕ್ಕಿಲ್ಲ. ಆ ಪ್ರಶ್ನೆಗಳನ್ನು ಕೇಳಿದಾಗಲೇ ಮಕ್ಕಳು ವಿಚಾರ ಮಾಡಲಿಕ್ಕೆ ಶುರು ಮಾಡಿ ಆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಶಾಲೆಯ ಬಗ್ಗೆ ಹೆಚ್ಚು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಆದರೆ ಇವತ್ತೇನು ಮಾಡಿದ್ವಿ ಅಂದರೆ, ಬಹುಶಃ ನಿಮಗೆ ಈಗಷ್ಟೇ ಹೇಳಿದ ಹಾಗೆ ಏನೂ ಹೇಳಿಲ್ಲ ಶಾಲೆಯ ಬಗ್ಗೆ, ಬರೀ ನೀವು ಒಂದು ಸುತ್ತು ಹೊಡೆದು ನೋಡ್ಕೊಂಡು ಬಂದಿದ್ದೀರಿ, ಹೌದಾ? ಹಾಗಾಗಿ ನಿಮ್ಮೊಳಗೆ ಈಗ ಬಹಳಷ್ಟು ಪ್ರಶ್ನೆಗಳಿದ್ದಾವೆ. ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ, ವೃತ್ತಿಯಿಂದ ನಾನು ಒಬ್ಬ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞ ಆಗಿದ್ದೆ. ಅಂತ ನಾವು ಮಾತು ಯಾಕೆ ಹೇಳ್ತೀನಿ ಅಂದರೆ, 35 ವರ್ಷಗಳ ಕಾಲ ನಾನು ವೃತ್ತಿ ಮಾಡಿ ಈ ಜನವರಿ 1ನೇ ತಾರೀಕಿನಿಂದ ನಾನು ವೈದ್ಯಕೀಯ ವೃತ್ತಿಯಿಂದ ನಿವೃತ್ತನಾದೆ. ಹಾಗಾಗಿ ಅದು ಈಗ ಭೂತಕಾಲ. ಅದು ನಾವು ಕಳೆದ 28 ವರ್ಷಗಳಿಂದ ಈ ಬಾಲಬಳಗ ಅನ್ನುವಂಥ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀವಿ. ಮೊದಲಿನ 13 ವರ್ಷ ಶಾಲೆ ಧಾರವಾಡದ ಮಾಳಮಡ್ಡಿ ಅನ್ನುವಂಥದ್ದೇನು ಭಾಗ ಇದೆಯೋ ಆ ಮಾಳಮಡ್ಡಿಯೊಳಗಿರುವಂಥ ನಮ್ಮ ಮನೆ ಆವರಣದೊಳಗೆ ಶಾಲೆ ನಡೀತು. ಆಮೇಲೆ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದರಿಂದಾಗಿ ಅಷ್ಟು ಸಣ್ಣ ಆವರಣ ಸಾಲದಾಯಿತು. ಆಗ ನಾವು ಇಲ್ಲಿ ಈ ಜಾಗವನ್ನು ಖರೀದಿ ಮಾಡಿ 3 ಎಕರೆ 9 ಗುಂಟೆ ಜಾಗ, ಒಂದು ಕಣಿವೆಯ ಒಂದು ಭಾಗ, ಇದು ಇಳಿಜಾರು ಭಾಗ, ಇದನ್ನು ಖರೀದಿ ಮಾಡಿಬಿಟ್ಟು ನಮ್ಮ ಅಲ್ಲಿಯ 13 ವರ್ಷಗಳ ಅನುಭವ ಏನಿತ್ತು, ಮಕ್ಕಳಿಗೆ ಸಂತೋಷಮಯವಾದಂತಹ ಮತ್ತು ಸಮಗ್ರವಾದಂಥ ಶಿಕ್ಷಣ ಕೊಡಲಿಕ್ಕೆ ಎಂಥ ಶಾಲಾ ಆವರಣ ಬೇಕು, ಅತ್ಯಂತ ಮಗು ಸ್ನೇಹಿ ಮತ್ತು ಅತ್ಯಂತ ಪರಿಸರ ಸ್ನೇಹಿ ಶಾಲಾ ಆವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕು ನಾವು ಅನ್ನೋ ನಿಟ್ಟಿನೊಳಗೆ ನಾವು ಈ ಒಂದು ಶಾಲಾ ಆವರಣವನ್ನು ಮಾಡಿಕೊಂಡಿದ್ದೀವಿ. ಇವತ್ತು ನೀವೆಲ್ಲರೂ ನೋಡಿದ್ದೀರಿ ಇಲ್ಲಿ ಏನು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ನಿಮಗೇನೇನು ಪ್ರಶ್ನೆಗಳಿವೆಯೋ ನೀವು ಕೇಳ್ತಾ ಹೋಗ್ರಿ. ಮೊದಲಿಗೆ ನಿಮ್ಮದೊಂದು ಸಣ್ಣ ಪರಿಚಯ ಮಾಡಿಕೊಳ್ಳ್ರಿ. ನೀವು ಯಾರಾದರೂ ಒಬ್ಬರೋ ಇಬ್ಬರೋ, ನೀವು ಬಂದಿರೋದು ಎಲ್ಲಿಂದ, ಯಾಕೆ, ನಿಮ್ಮ ನಿರೀಕ್ಷೆಗಳು ಏನು ಅನ್ನೋದನ್ನು ಹಂಚ್ಕೊಳ್ರಿ. ಆಮೇಲೆ ಪ್ರಶ್ನೋತ್ತರ ಸಂವಾದ ಮಾಡೋಣ ಅಂತ. ನಾವು ದೇವ್ರ ಹುಬ್ಳಿಯಿಂದ ಬಂದಿದ್ದೀನಿ ಸರ್. ಕಳೆದ 1.5 ವರ್ಷದಿಂದ ನಾನು ವಿದ್ಯಾಪೋಷಕ್ನಲ್ಲಿ ಫೆಲ್ಲೋ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಕಳೆದ ವರ್ಷ 1 ವರ್ಷ ನಾನು ಹಳ್ಳಿಗಿರಿ ಸ್ಕೂಲಲ್ಲಿ ವರ್ಕ್ ಮಾಡಿದೆ. ಈಗ ಪ್ರೆಸೆಂಟ್ ನಾನು GHPS ದೇವ್ರ ಹುಬ್ಳಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ನಮಗೆ ಬಾಲಬಳಗ ಸ್ಕೂಲ್ ಅಂದ ತಕ್ಷಣ ನಮ್ಗೆ ಏನೋ ಒಂಥರ ಸರ್ ಹೇಳಿದರು ಪರಿಸರ ಸ್ನೇಹಿ ಸ್ಕೂಲ್ ಅದ ಅಂಥೇಳಿ. ಇದನ್ನು ಬಂದು ನೋಡಿದ ತಕ್ಷಣ ಇದು ಅನ್ನಿಸ್ತು, ಇದೊಂಥರ ಶಿರ್ಸಿ ವೈಬ್ಸ್ ಕೊಡ್ತು ಸರ್ ನಮಗೆ. ಧಾರವಾಡದಾಗ ಅದೇ ಅಂತ ಅನಿಸ್ತೇನೆ ಇಲ್ಲ, ಚೆನ್ನಾಗಿ ಅನ್ನಿಸ್ತು ಸರ್. ಬಂದ ತಕ್ಷಣ
ತಕ್ಷಣ ಒಂದೆಲ್ಲೂ ನಮ್ಗೆ ಬೋರ್ ಅನ್ನಿಸ್ಲಿಲ್ಲ ಸರ್. ನಮ್ಮ ನಿರೀಕ್ಷೆ ಏನಂದರೆ ಸರಿ, ನಾವು ಇನ್ನೂ ನಮ್ಮ ಟೀಚಿಂಗ್ ಒಳಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಯಾವ ಥರ ಕ್ಲಾಸ್ ರೂಮನ್ನು ರೆಡಿ ಮಾಡ್ಕೋಬೋದು, ಮಕ್ಕಳ ಜೊತೆ ಮಕ್ಕಳೆಲ್ಲ ಎಷ್ಟು ಜಾಲಿಯಾಗಿ ಅಡ್ಡಾಡ್ತಿರ್ತಾರೆ, ಅವ್ರಿಗೆ ಯಾವ ಥರ ಬೇಕು ಆ ಡ್ರೆಸ್ ಹಾಕೊಂಡಿರ್ತಾರೆ. ಸೊ ನಾವಿನ್ನೂ ಯಾವ ಥರ ಹುಡುಗರನ್ನ ಅಟ್ರಾಕ್ಟ್ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ನಿರೀಕ್ಷೆ ಸರಿ. ಸರ್ ನಂಗೆ 2 ಪ್ರಶ್ನೆ ಇದೆ ಸರ್. ಒಂದು, ನಿಮ್ಗೆ ಈ ಸ್ಕೂಲನ್ನ ಸ್ಟಾರ್ಟ್ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂತ, ಇದು ನನ್ನ ಪರ್ಸ್ನಲ್ ಕ್ವಶನ್ ಸರಿ. ಆಮೇಲೆ ಇನ್ನೊಂದು, ನಂಗೆ ನೋಡಿದ ತಕ್ಷಣ ಫಸ್ಟ್ ನನಗೆ ಅಟ್ರಾಕ್ಟ್ ಆಗಿದ್ದೆ ಸ್ಕೂಲ್ ನೇಮ್ ಸರ್, ಪಾರಿಜಾತ ಸೌಗಂಧಿಕ ಅಂಥೇಳಿ ನರ್ಸರಿಗೆ ಇರುವಂಥ ಹೆಸರು. ಆಮೇಲೆ ಅಲ್ಲಿ ಪ್ರೈಮರಿ ಅಲ್ಲಿ ಇರುವಂಥ ಸ್ಕೂಲ್ಗಳಿಗೆಲ್ಲ ಪಲ್ಲವರು ಈ ಥರ ಇದ್ರ ಹೆಸರು ಇಟ್ಟಿದ್ರಲ್ಲ, ಸೊ ಒಂಥರ ಬೇಗ ಅಟ್ರಾಕ್ಟ್ ಆಯಿತು. ಈ ಥರ ಯಾಕೆ ಅಂತ ನಂದೊಂದು ಪ್ರಶ್ನೆ ಸರ್. ಸರಿ, ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡೇ ಮುಂದಕ್ಕೆ ಹೋಗಿಬಿಡೋಣ. ಇಲ್ಲಾಂದ್ರೆ ಮತ್ತೆ ಯಾರೋ ಪ್ರಶ್ನೆ ಕೇಳಿದಾಗ ಇದನ್ನು ನಾವು ಮರೆತು ಬಿಡ್ತೀವಿ, ಹಿಂದೆ ಬಿಟ್ಟು ಬಿಡ್ತೀವಿ. ಮೊದಲನೇದಾಗಿ ಈ ಶಾಲೆಯನ್ನು ಯಾಕೆ ಶುರು ಮಾಡಿದ್ವಿ ಅಂತ, 28 ವರ್ಷಗಳ ಹಿಂದೆ ನಮ್ಮ ಮಗ, ಅವನು ಆಗ 3 ವರ್ಷದವನಾಗ್ತಾ ಇದ್ದ, ಅಥವಾ 2 ವರ್ಷದವನಾದಾಗ ನಾವು ಹಾಗೆ ಶಿಕ್ಷಣದ ಬಗ್ಗೆ ಕೆಲವು ಪುಸ್ತಕಗಳನ್ನು ಓದಲಿಕ್ಕೆ ನಮಗೆ ಸಿಕ್ತು. ಒಂದು ನೀವೆಲ್ಲರೂ ಕೇಳಿರುವಂಥ ಪುಸ್ತಕ, ಅದು ತೊತ್ತೋ-ಚಾನ್ ಅನ್ನುವಂಥ ಒಂದು ಪುಸ್ತಕ. ಜಪಾನಿ ಮೂಲದ, ಜಪಾನಿನೊಳಗೆ ಒಬ್ಬ ಶಿಕ್ಷಕಿ ತಾನು ಯಾವ ಶಾಲೆಯೊಳಗೆ ಸಣ್ಣ ಹುಡುಗಿ ಇದ್ದಾಗ ಯಾವ ಶಾಲೆಯೊಳಗೆ ಕಲಿತ್ಲೋ ಆ ಶಾಲೆ ಬಗ್ಗೆ ಬರೆದಂಥ ಪುಸ್ತಕ ತೊತ್ತೋ-ಚಾನ್ ಅಂತ. ಕನ್ನಡದೊಳಗೂ ಅನುವಾದ ಆಗಿದ್ದದೆ. ಅದು ಕನ್ನಡದೊಳಗೆ ತೊತ್ತೋ-ಚಾನ್ ಅಂತನೂ ಅದೇ, ಕನ್ನಡಕ್ಕೆ ರೂಪಾಂತರ ಮಾಡಿರುವಂಥದ್ದು ತುಂಗ ಅನ್ನುವಂಥ 2 ಪುಸ್ತಕಗಳು ನಿಮಗೆ ಸಿಗ್ತಾವೆ. ಹಾಂ, ಅದು ಒಂದು ನಮಗೆ ದೊಡ್ಡ ಪ್ರೇರಣೆ ಕೊಟ್ಟಂಥ ಪುಸ್ತಕ ಅದು. ಅಂದರೆ ಮಕ್ಕಳಿಗೆ ಅತ್ಯಂತ ಸಂತೋಷಮಯವಾದಂಥ ಶಿಕ್ಷಣವನ್ನು ಯಾವ ರೀತಿ ಕೊಡ್ಬೋದು ಅನ್ನೋದು ಒಂದಿತ್ತು. ಎರಡನೇದು ಹಗಲುಗನಸು ಅನ್ನುವಂಥದ್ದೊಂದು ಪುಸ್ತಕ. ಒಬ್ಬರು ಗಿಜುಬಾಯಿ ಬಧೇಕ ಅನ್ನುವಂಥ ಗುಜರಾತಿ ವಕೀಲರು ಬರೆದಂಥ ಪುಸ್ತಕ. ಅವರು ಶಿಕ್ಷಣದ ಬಗ್ಗೆ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದರು 100 ವರ್ಷಗಳ ಹಿಂದೆ. ಗಾಂಧೀಜಿಯವ್ರ ಜೊತೆ ಸಮಾಲೋಚನೆ ಮಾಡಿ ಒಳ್ಳೆಯ ವಕೀಲಿ ವೃತ್ತಿಯನ್ನು ಬಿಟ್ಟು ಮುಂಬೈದಿಂದ ತಮ್ಮ ಊರಿಗೆ ಹೋಗಿ, ಗುಜರಾತಿನ ಊರಿಗೆ ಹೋಗಿ ಅಲ್ಲಿ ಶಾಲೆ ತೆರೆದದ್ದು, ಅಲ್ಲಿ ಪ್ರಯೋಗಗಳನ್ನು ಮಾಡಿದ್ದು. ಅದರ ಒಂದು ಪುಸ್ತಕ. ಅವರು ಅನೇಕ ಪುಸ್ತಕಗಳನ್ನು ಬರೆದರು. ಅದರೊಳಗಿನ ಒಂದು ಪುಸ್ತಕ ಅಂತಂದರೆ ಹಗಲುಗನಸು ಅಂತ. ಅದು ಕೂಡ ನಮಗೆ ಭಾಳ ದೊಡ್ಡ ಪ್ರೇರಣೆ. ಅದರ ಜೊತೆಗೆ ಟೀಚರ್ ಅನ್ನುವಂಥದ್ದೊಂದು ಪುಸ್ತಕ ಇತ್ತು. ವೈ ಚಿಲ್ಡ್ರನ್ ಫೇಲ್ ಅನ್ನುವಂಥದ್ದೊಂದು ಪುಸ್ತಕ ಇತ್ತು. ಲೆಟರ್ಸ್ ಟು ಅ ಟೀಚರ್ ಅನ್ನುವಂಥದ್ದೊಂದು ಪುಸ್ತಕ ಇತ್ತು. ಹೀಗೆ ಹಲವಾರು ಪುಸ್ತಕಗಳನ್ನು ಓದಿದ ಸಂದರ್ಭದೊಳಗೆ ನಮ್ಮ ಮಗನಿಗೆ ಈ ನಾವೇನು ಸಾಮಾನ್ಯ ಶಾಲೆಗಳು ಅಂತ ಹೇಳ್ತೀವಿ ಅಂಥ ಶಾಲೆ ಕಳಿಸೋದು ಬೇಡ, ಅದೇ ಸಮವಸ್ತ್ರ, ಭಾರದ ಚೀಲ, ಶೂಸ್ ಹಾಕ್ಕೊಂಡು ಹೋಗಬೇಕು, ಇದು ಬೇಡ, ಹೆಚ್ಚು ಸಂತೋಷಮಯವಾದಂಥ ಒಂದು ಶಾಲಾ ವ್ಯವಸ್ಥೆ ಸಿಗಬಹುದಾ ಅಂತ ನೋಡಿದಾಗ ತೀರಾ ಸಣ್ಣದಾಗಿ 3 ಮಕ್ಕಳಿಂದ, ಪುಟಾಣಿ ಮಕ್ಕಳಿಂದ 3 ವರ್ಷ ವಯಸ್ಸಿನ, ಆಗ ನಮ್ಮ ಮಗನಿಗೆ 3 ವರ್ಷ ವಯಸ್ಸಾಗಿತ್ತು, 3 ಮಕ್ಕಳಿಂದ ನಮ್ಮ ಮನೆಯ ಪಡಸಾಲೆಯೊಳಗೆ ಈ ಒಂದು ಶಿಶುವಿಹಾರ ಅಂತ ಶುರು ಮಾಡಿಕೊಂಡ್ವಿ. ಅದೃಷ್ಟವಶಾತ್ ಏನಿತ್ತಂದ್ರೆ ಆವಾಗ ಶಿಶುವಿಹಾರ ಸ್ಥಾಪನೆ ಮಾಡಲಿಕ್ಕೆ ಮಾನ್ಯತೆ ತೊಗೋಬೇಕಾಗಿರಲಿಲ್ಲ. ಯಾರಾದರೂ ಎಲ್ಲಿಯಾದರೂ ಶಿಶುವಿಹಾರ ಪ್ರಾರಂಭ ಮಾಡ್ಬೋದಿತ್ತು. ಈಗಿನ ನಿಯಮಾವಳಿ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯೊಳಗೆ ಶಿಶುವಿಹಾರ ಅಂತ ಶುರು ಮಾಡಿಕೊಂಡ್ವಿ. ಮುಂದಿನ ವರ್ಷ ನಮ್ಮ ಮನೆಯ ಆವರಣದೊಳಗೆ ಮತ್ತೊಂದು ವರ್ಗ ಶುರುವಾಯಿತು. ಹಾಗೆ ವರ್ಷದಿಂದ ವರ್ಷಕ್ಕೆ ಈ ಬೆಳೀತಾ ಹೋಯಿತು. ಆ ಶಾಲಾ ಕೋಣೆಗಳಿಗೆ ಒಂದು ವರ್ಷ ನಾವು ಪರ್ವತಗಳ ಹೆಸರಿಡ್ತೀವಿ, 2ನೇ ವರ್ಷ ನದಿಗಳ ಹೆಸರಿಡ್ತೀವಿ, 3ನೇ ವರ್ಷ ಮತ್ತೊಂದೇನೋ ರೀತಿಯೊಳಗೆ ಬದಲು ಮಾಡ್ತೀವಿ. ಅದು ಒಂದು ಆ ಒಂದು ಬದಲಾವಣೆ ಏನಿರ್ತದೋ, ಹೊಸತನ ಏನಿರ್ತದೋ ಅದು ಖುಷಿ ಕೊಡುವಂಥದ್ದು. 1ನೇದಿಂದ 5ನೇ ತನಕ ರಾಗಗಳ ಹೆಸರು, 6ರಿಂದ 10ನೇ ತನಕ ರಾಜಮನೆತನಗಳ ಹೆಸರು, ಕೆಳಗೆ ಹೂವಿನ ಹೆಸರು. ಈ ಹೆಸರುಗಳನ್ನು ಆಯ್ಕೆ ಮಾಡುವಾಗಲೂ ನಾವು ಶಿಕ್ಷಕರ ಗುಂಪಿನೊಳಗೂ ಚರ್ಚೆ ಮಾಡಿರ್ತೀವಿ. ಆಮೇಲೆ ಮಕ್ಕಳು ಅಕಸ್ಮಾತ್ ಆ ಚರ್ಚೆ ಒಳಗೆ ಅವರೇನಾದ್ರು ಬದಲಾವಣೆ ಸೂಚಿಸಿದ್ರು ಅಂತಂದ್ರೂ ನಾವು ಅದನ್ನು ಒಪ್ಕೊಳ್ಳೋ ಒಂದು ಇದಕ್ಕಿರ್ತೀವಿ. ಅಂದರೆ ಸಮಾನ ಹಂತದೊಳಗನ ಚರ್ಚೆ ನಡೀತಿರ್ತದೆ. ಆದರೆ ಯಾವನ್ನ ಮಾಡೋಣ ಅಂತ ಮೊದಲನೇ ಹಂತದೊಳಗೆ ನಾವು ಶಿಕ್ಷಕರ ಗುಂಪಿನೊಳಗೆ ಚರ್ಚೆ ಮಾಡಿರ್ತೀವಿ.
ಕಳೆದ ಒಂದು 8-9 ತಿಂಗಳಿಂದ ವಿದ್ಯಾಪೋಷಕಗಳು ವರ್ಕ್ ಮಾಡತ್ತೇನೆ ಸರ್. ನಾನೀಗ ಪ್ರೆಸೆಂಟಾಗಿ ಹೊಲ್ತಿಕೋಟಿ ಸ್ಕೂಲ್ ಒಳಗೆ ಟೀಚರಾಗಿ ವರ್ಕ್ ಮಾಡತ್ತೇನೆ ಸರ್. ನನಗೆ ನಮ್ಮ ಆಫೀಸ್ ಒಳಗೆ ನಮ್ಮ ಸರ್ ಹೇಳಿದಾಗ ಇಲ್ಲಿ ವಿಸಿಟ್ ಕೊಡಬೇಕು ಐತಂತ ಅಂದಾಗ ನಾವು ವೆಬ್ಸೈಟ್ ನೋಡಿದಾಗ ನನಗೆ ಮೊದಲೇದಾಗಿ ಇಂಟ್ರಾಕ್ಟ್ ಆಗಿದ್ದು ನಿಮ್ಮ ಶಾಲೆ ಹೆಸರು ಬಾಲ ಬಳಗ. ಭಾಳಷ್ಟು ಜನ ಫೌಂಡರ್ಸ್ ಅದ ನೋಡಿದ್ದೀನಿ ಸರ್ ನಾನು. ಅವರೆಲ್ಲ ಅವ್ರ ಹೆಸರು ಮತ್ತು ಅವ್ರ ಅಡ್ರೆಸ್ಸಿಂದ ಸ್ಕೂಲನ್ನು ಓಪನ್ ಮಾಡಿರೋದನ್ನು ನೋಡಿದ್ದೀನಿ. ಬಟ್ ನೀವು ಯಾಕೆ ಬಾಲ ಬಳಗ ಅಂತ ಇಟ್ಕೊಂಡ್ರಿ? ಅದ್ರ ಹಿಂದಿರುವಂಥ ಏನು ಇರ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ ಸರ್, ಅದ್ರ ಬಗ್ಗೆ ಹೇಳ್ತೀರಾ? ನಮಗೆ ಬಾಲ ಬಳಗ ಅನ್ನುವಂಥ ಈ ವಿಶಿಷ್ಟವಾದಂಥ ಹೆಸರು ಇದನ್ನು ನಮಗೆ ಕೊಟ್ಟಿದ್ದು ರಜನಿ ಗರುಡ್ ಅಂತನ್ನುವವರು. ರಜನಿ ಗರುಡ್ ಅಂತನ್ನುವವರು ನೀನಾಸಂದೊಳಗೆ ರಂಗ ತರಬೇತಿಯನ್ನು ಪಡೆದು ಬಂದದ್ದವರು. ನಮ್ಮ ಶಾಲೆಯ ಮೊದಲನೆಯ ಶಿಕ್ಷಕಿ ಅವರು, ಅಥವಾ ಶಾಲೆಯನ್ನು ಶುರು ಮಾಡಿದವರೇ ಅವರು. ಶಾಲೆಯನ್ನು ಶುರು ಮಾಡಿದವರೇ ಅವರು. ಬಾಲ ಬಳಗ ಹೆಸರು ಕೊಟ್ಟದ್ದವರು. ಯಾಕೆ ಬಾಲ ಬಳಗ ಅಂತ? ಬಾಲ ಅಂದರೆ ಹೌದು ಮಕ್ಕಳದು ಅಂತ. ಬಳಗ ಯಾಕೆ ಅಂತಂದರೆ ನಾವು ಭಾವನಾತ್ಮಕವಾಗಿ ಒಂದು ಪರಿವಾರದವರಾಗಬೇಕು. ಶಾಲೆ ಅಂತಂದರೆ ಅದು ಹೌದು ಎಲ್ರಿಗೂ ಗೊತ್ತಿರುವಂಥ ಒಂದು ಪರಿಕಲ್ಪನೆ. ಆದರೆ ಬಳಗ ಅಂತಂದಾಗ ನಾವೆಲ್ಲರೂ ಒಂದಾಗ್ತೀವಿ. ನಾವು ಮನೆಯೊಳಗೆ ರಕ್ತ ಸಂಬಂಧದೊಳಗೆ ಯಾವ ರೀತಿ ಬಳಗ ಅಂತ ನಾವು ಕರ್ಕೊಳ್ತಾ ಇರ್ತೀವೋ, ಭಾವನಾತ್ಮಕವಾಗಿ ನಾವು ಇಲ್ಲಿ ಇರುವಂಥವರು ಶಿಕ್ಷಕರು, ಮಕ್ಕಳು, ಶಾಲಾ ಪಾಲಕರು ಎಲ್ಲರೂ ಸೇರಿ ನಾವು ಒಂದು ಬಳಗ ಆಗಬೇಕು. ಈ ಭಾವನಾತ್ಮಕ ಸಂಬಂಧ ಏನಿದೆಯೋ ಇದು ಬಹಳ ಒಳ್ಳೆಯದು. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಈ ಭಾವನಾತ್ಮಕ ಸಂಬಂಧ ಏನಿದೆಯೋ ಬಹಳ ಒಳ್ಳೆಯದು ಅಂತ. ಹಾಗಾಗಿ ನಾವು ಬಳಗ ಅಂತ ನಮ್ಮ ಶಾಲೆ ಹೆಸರಿಟ್ಟುಕೊಂಡಿರೋದು. ಇವಾಗ ನಮಗೆ ಅಕಾಡೆಮಿಕ್ ಇಯರಲ್ಲಿ ಸಾಕಷ್ಟು ಟೆನ್ಷನ್ಸ್ಗಳು, ಅಂದರೆ ಸಿಲೆಬಸ್ ಮುಗಿಸ್ಬೇಕು, ಎಕ್ಸಾಮ್ಸ್ ಮಾಡಬೇಕು ಅಂತ. ಬಟ್ ಇಲ್ಲಿ ಇಷ್ಟು ಚಟುವಟಿಕೆಗಳ ಮೂಲಕ ಕಲಿಕೆ ಅದ ಅಂದರೆ ಎಕ್ಸಾಮಿನೇಷನ್ ಮೆಥಡ್ ಹೆಂಗದ ಅಂತ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ರೀ ನನಗೆ. ಬಹುಶಃ ಈ ಪ್ರಶ್ನೆಗೆ ಉತ್ತರ ಇವರಿಬ್ಬರು ಕೊಡಬೇಕು. ಅವ್ರು ಕೊಡ್ತಾರೆ. ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತೀನಿ. ಅಂದರೆ ನೀವೇನು ಹೇಳಿದ್ರಲ್ಲ, ಈ ಚಾಲೆಂಜ್ ನಮಗೂ ಅದ, ಭಾಳ ಚಾಲೆಂಜ್ ಅದ. ಆದ್ರೆ ಒಂದು ನಮಗೆ ಏನು ಗೊತ್ತಾಗ್ಯದ ಅಂದ್ರೆ, ಬರೀ ಅದು ಒಂದು ಚಾಲೆಂಜ್ ಅಂತ ಅನ್ನೋದಷ್ಟೇ ತಗೊಂಡು ಅದನ್ನು ಒಂದು ಮಾಡ್ಕೋತ ಹೋದ್ರೆ ಅದು ಶಿಕ್ಷಣ ಅಲ್ಲ ಅನ್ನೋದು ನಮಗೆ ಪೂರ್ತಿ ಮನವರಿಕೆ ಆಗಿದೆ. ಅದಕ್ಕೆ ನಾವು ಈ ಎಲ್ಲ ಚಟುವಟಿಕೆ ಒಳಗೆ ನಾವು ನಮ್ಮ ವಿಷಯವನ್ನು ಹೆಂಗೆ ಕಲಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಔಟ್ ಮಾಡ್ತಿರ್ತೇವೆ ಯಾವಾಗಲೂ. ಅಂದ್ರೆ ನಾವು ಆಟಕ್ಕೂ ಕೊಡಬೇಕು, ಕಲ್ಚರಲ್ ಇದಕ್ಕೂ ಕೊಡಬೇಕು, ಆಮೇಲೆ ಹಿಂಗೆ ಈ ಥರದ ಇವಕ್ಕೂ ನಾವು ಸಮಯವನ್ನು ಕೊಡಬೇಕು. ಆದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ಇಷ್ಟು ವರ್ಷವೂ. ಅಂದ್ರೆ ಸರಿಯಾದ ರೀತಿ ಒಳಗೆ ಸ್ವಲ್ಪ ನಮ್ಮ ತಯಾರಿ ನಾವು ಮಾಡ್ಕೋಬೇಕಾಗ್ತದೆ. ಅಂದ್ರೆ ಯಾವುದೇ ಟೈಮ್ನಾಗೂ ನಮಗೆ ಪೀರಿಯಡ್ ಸಿಕ್ಕರು ಪಟ್ನ ನಾವು ಹೋಗಿ ನಾವು ತೊಗೊಳ್ಳುವಂಥ ಇದ್ರೊಳಗೆ ನಮ್ಮ ತಯಾರಿ ನಾವು ಇಟ್ಕೋಬೇಕಾಗ್ತದೆ. ಅದ್ರ ಜೊತೆ ಇನ್ನೊಂದೇನೆಂದರೆ, ಈ ಚರ್ಚೆ ಒಳಗೂ ಅವ್ರಿಗೆ ಎಷ್ಟೋ ವಿಷಯಗಳು ಸಿಕ್ಬಿಡ್ತಾವೆ. ನಾವು ಹೇಳ್ಬೇಕಾದ್ರೆ ಅವ್ರ ಇಂಟ್ರ್ಯಾಕ್ಷನ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ, ನಾವು ಹೇಳೋದ್ರಕ್ಕಿಂತ ಹೆಚ್ಚು ಅವ್ರು ಕಲ್ತಾರ ಅಂಥೇಳಿ. ಆಮೇಲೆ ಬೇರೆ ಬೇರೆ ರೀತಿ ಕೆಲಸ ಮಾಡೋದ್ರಿಂದನೂ ಅವ್ರಿಗೆ ಸಿಗ್ತದೆ. ಹಂಗೆ ನಾವು ಕೋರಿಲೇಟ್ ಮಾಡಿನೂ ಒಂದಿಷ್ಟು ಕಲಿಸ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದೊಳಗೆ ನಮಗೆ ಗೆಲುವು ಅದ ಅಂತ ನಾವು ಅನ್ಕೋತೀವಿ. ಸೊ ನನ್ನ ಕ್ವಶನ್ ಏನು ಅಂದರೆ, ಇವಾಗ ಶಾಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ. ಸೊ ಈ ಥರ ಬಿಲ್ಡಿಂಗ್ಸ್ ಆಗಿರ್ಬೋದು, ಈ ಥರ ಚಿತ್ರಗಳನ್ನು ಹಾಕಿದ್ದೀರಿ, ಮರಗಳನ್ನು ಪ್ಲ್ಯಾಂಟ್ ಮಾಡಿದ್ದೀರಿ, ಆ ಕಣ್ಣಿಂದ ಒಂದು ಸಿಂಬಾಲ್, ಒಂದು ಥೀಮ್ ಇಟ್ಕೊಂಡು ಮಾಡಿರುವಂಥದ್ದು. ಸೊ ಯಾಕೆ ಆ ಥರ ಐಡಿಯಾಸ್ ಎಲ್ಲ ಎಲ್ಲಿಂದ ತೊಗೊಂಡ್ರಿ ಲೈಕ್ ಅನ್ನೋದು ಸರ್? ಶಿಕ್ಷಣ ಅಂತನ್ನೋದು ನಾವೇನು ಮಕ್ಕಳಿಗೆ 3 ವರ್ಷದಿಂದ ಪ್ರಾರಂಭ ಮಾಡಿ, ಶಿಶುವಿಹಾರದಿಂದ ಪ್ರಾರಂಭ ಮಾಡಿ 10ನೇ ತರಗತಿವರೆಗೆ ನಾವು ಶಾಲಾ ಶಿಕ್ಷಣ ಅಂತ ಹೇಳ್ತೀವಿ. ಇದು ಮಗುವಿನ ಬದುಕಿನ ಅತ್ಯಂತ ಮಹತ್ವದ ಭಾಗ ಇದು. ಜಿಗಿತಾ ಹೋಗ್ತಿರ್ತಾವ. ಆ ಬಹಳ ಮುಖ್ಯವಾದಂಥ ಭಾಗವನ್ನು, ಬದುಕಿನ ಭಾಗವನ್ನೇನು ಅವರು ಶಾಲಾ ಶಿಕ್ಷಣಕ್ಕೆ ಕೊಡ್ತಾರೋ ಅದನ್ನು ನಾವು ಸಾರ್ಥಕವಾಗಿ ಮಾಡಬೇಕಾದ್ರೆ, ಸಾರ್ಥಕವಾಗಿ ಅದು ಸಾಧ್ಯ ಆಗಬೇಕು ಅಂತಾದರೆ ಈ 10-13 ವರ್ಷಗಳ ಅವಧಿ ಏನಿದೆಯೋ ಅತ್ಯಂತ ಮಗು ಸ್ನೇಹಿಯಾದಂತಹ ಮತ್ತು ಪರಿಸರ ಸ್ನೇಹಿಯಾದಂಥ ಆವರಣದೊಳಗೆ ಅವರ ಕಲಿಕೆ, ಅವರ ಶಿಕ್ಷಣ ಆಗಬೇಕು ಅಂತ. ಸ್ಕೂಲ್ ಆರ್ಕಿಟೆಕ್ಚರ್ ಅನ್ನುವಂಥದ್ದೇ ಒಂದು ಭಾಳ ದೊಡ್ಡ ಇವತ್ತು ಒಂದು ಚಿಂತನೆ ಅದ. ದೊಡ್ಡ ಕಟ್ಟಡಗಳು ಮಕ್ಕಳ ಮನಸ್ಸಿನೊಳಗೆ ಭೀತಿಯನ್ನು ಉಂಟು ಮಾಡ್ತವೆ. ಮನೆ ಮತ್ತು ಸಹಜವಾದಂಥ ವಾತಾವರಣ ಇರ್ತದೋ
ಅಂತಹ ವಾತಾವರಣದೊಳಗೆ ಮಕ್ಕಳು ತಮ್ಮ ಮನಸ್ಸನ್ನು ತೆರೆದಿಡ್ತಾರೆ. ತಮ್ಮ ಮನೆಯೊಳಗೆ ಬಹಳ ಆರಾಮಾಗಿರ್ತಾರೆ ಅವರು. ಶಾಲೆ ಕೂಡ ಮನೆಯಷ್ಟೇ ಸಹಜವಾದ, ಆತ್ಮೀಯವಾದ, ಭಯರಹಿತವಾದಂಥ ವಾತಾವರಣ ಆಗಿರಬೇಕು. ಅದನ್ನು ಲಕ್ಷ್ಯದೊಳಗೆ ಇಟ್ಕೊಂಡ್ಬಿಟ್ಟು ನಮಗೆ ಅಲ್ಲಿಯ ಮಾಳಮಡ್ಡಿಯೊಳಗಿನ ಆವರಣದೊಳಗೆ ಶಾಲೆ ನಡೆಸಿದ ಅನುಭವ ಏನಿತ್ತೋ ಅದರ ಆಧಾರದೊಳಗೆ ನಾವು ಇಲ್ಲಿ ಏನು ಮಾಡಿದ್ವಿ ಅಂದ್ರೆ, ಅನೇಕ ಬೇರೆ ಬೇರೆ ಕಟ್ಟಡಗಳು, ಇಲ್ಲಿ ಒಂದು ಕಟ್ಟಡ ಇದೆ, ಅಲ್ಲಿ ಒಂದು ಕಟ್ಟಡ ಇದೆ, ಅಲ್ಲೊಂದು ಕಟ್ಟಡ ಇದೆ, ಕೆಲವು ಏನು ಹೊರಾಂಗಣ ನಾವು ವರ್ಗದ ಕೋಣೆಗಳಂತ ಹೇಳ್ಬೋದು, ಅಂಥದ್ದನ್ನು ಮಾಡ್ಕೊಂಡಿದ್ದೀವಿ. ಹೀಗಿರುವಾಗ ಮಕ್ಕಳು ಓಡಾಡ್ಕೊಂಡಿರ್ತಾರೆ. ಈಗ ನೋಡಿದ್ರಲ್ಲ ನೀವು, ಯಾವುದೋ ಒಂದು ವರ್ಗ ಇಲ್ಲಿ ನಡೀತದೆ, ಕೆಲವು ಮಕ್ಕಳು ಇಲ್ಲಿ ಬಂದುಬಿಟ್ರು, ಮತ್ತೊಂದು ಕಡೆ ಅವರು ಇನ್ನೊಂದು ಕಡೆ ಎಲ್ಲೋ ಹೋಗ್ತಾರೆ. ಈ ಓಡಾಟ ಅಷ್ಟರ ಮಟ್ಟಿಗೆ ಮಕ್ಕಳ ಮನಸ್ಸನ್ನು ಅದು ಪ್ರಫುಲ್ಲ ಮಾಡ್ತದೆ. ಮಕ್ಕಳು ತಮ್ಮ ಮನಸ್ಸಿನ ಬಾಗಿಲುಗಳನ್ನು ತೆರೆದಿಟ್ಟುಕೋತಾರೆ. ಅವರು ಕಲಿಕೆ ಸಹಜವಾಗಿ ಆಗ್ತದೆ. ಹಾಗಾಗಿ ಇಷ್ಟು ಹಸಿರಿರಬೇಕು, ಬೇರೆ ಬೇರೆ ವಿನ್ಯಾಸದ ಕಟ್ಟಡಗಳಿರಬೇಕು, ಅವರು ಓಡಾಡ್ಕೊಂಡಿರಬೇಕು. ಮತ್ತು ಈಗ ವಿಜ್ಞಾನ ಹೇಳೋದೇನಂತಂದರೆ, ಒಂದು ಪೀರಿಯಡ್ ಮುಗಿದು ಎರಡನೇ ಪೀರಿಯಡ್ ಏನು ಶುರು ಆಗ್ತದೋ ಅದರ ನಡುವಿನ ಕೆಲವೇ ನಿಮಿಷಗಳ ಅವಧಿ, ಅದು 3 ನಿಮಿಷನೋ 5 ನಿಮಿಷನೋ ಮುಂದಿನ ಶಿಕ್ಷಕರು ಬರೋ ತನಕ, ಅಷ್ಟರೊಳಗೆ ಮಕ್ಕಳು ಏನು ಓಡಾಡ್ತಾರೆ, ಜಿಗಿದಾಡ್ತಾರೆ, ಆ ಅವಧಿಯೊಳಗೆ ಅವ್ರಿಗೆ ಸಿಗುವಂಥ ವ್ಯಾಯಾಮ ಕೂಡ ಅದು ಅವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಮೂಲಭೂತವಾಗಿ ಮಕ್ಕಳಿಗೆ ಇಡೀ ದಿವಸ ಒಂದೇ ವರ್ಗದ ಕೋಣೆಯೊಳಗೆ ಒಂದೇ ಬೆಂಚಿನ ಮೇಲೆ ಕೂಡಿಸೋದಿದೆಯಲ್ಲ, ಇದು ತೀರಾ ಅವೈಜ್ಞಾನಿಕವಾದದ್ದು ಅಂತ. ತೀರಾ ಅವೈಜ್ಞಾನಿಕವಾದ. ನೀವೆಲ್ಲ ಕೇಳಿರ್ಬೋದು, ಈಗ ಹೊಸದೊಂದು ಮಾತು ಹೆಚ್ಚು ಪ್ರಚಲಿತ ಆಗ್ತಾ ಇದೆ, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ. ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ. ಎಷ್ಟು ಹೆಚ್ಚು ಹೊತ್ತು ಕೂಡ್ತೀವೋ ನಾವು ಒಂದೇ ಕಡೆ, ಅಷ್ಟು ನಮ್ಮ ಆರೋಗ್ಯಕ್ಕೆ ನಾವು ಹಾನಿ ಉಂಟು ಮಾಡ್ಕೊಳ್ತೀವಿ ಅಂತ. ಹಾಗಾಗಿ ಒಂದೇ ವರ್ಗದ ಕೋಣೆಯೊಳಗೆ ಒಂದೇ ಬೆಂಚಿನ ಮೇಲೆ ಇಡೀ ವರ್ಷ ಮಕ್ಕಳನ್ನು ಕೂಡಿಸೋದಿದೆಯಲ್ಲ, ಒಂದು ಮಗುವನ್ನು ತೀರಾ ಅವೈಜ್ಞಾನಿಕವಾದದ್ದು, ತೀರಾ ಅಮಾನವೀಯವಾದದ್ದು. ಹಾಗಾಗಿ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇರೋದು ಬಹಳ ಸಹಜವಾದಂತಹ, ಬಹಳ ಹಸಿರು ತುಂಬಿರುವಂಥ ಶಾಲಾ ಆವರಣವನ್ನು ಮಾಡಿಕೊಡಬೇಕು ಅಂತ. ಈ ಆವರಣದೊಳಗೆ ಏನು ಇಷ್ಟು ಹಸಿರದಲ್ಲ, ಹಂಗಾರೆ ಮೊದಲಿಗೆ ಒಂದಿಷ್ಟು ಗಿಡ ಇದ್ದಿರ್ಬೋದು ಅಂತೂ ಅನ್ನಿಸ್ಬೋದು ಕೆಲವರಿಗೆ. ಆದರೆ ಏನೂ ಇದ್ದಿದ್ದಿಲ್ಲ. ಅಂದರೆ ಅದು ಕೇವಲ ಕವಳಿ ಕಂಟಿ ಅಥವಾ ಮತ್ತು ಯಾವುದೋ ಕಂಟಿ ಇರುವಂಥ ಒಂದು ಗುಡ್ಡದ ಒಂದು ಇಳಿಜಾರಾಗಿತ್ತು. 2005-6 ಸುಮಾರಿಗೆ ನಾವು ಒಟ್ಟು ಜಾಗ ನೋಡಿ ತಗೊಂಡು ಆದಮೇಲೆ ಸಾಕಷ್ಟು ಶಿಕ್ಷಕರು ಮತ್ತು ಪಾಲಕರು ಶ್ರಮ ಹಾಕಿ ಇದು ಇಷ್ಟೆಲ್ಲ ತಯಾರಾಗಿದ್ದನು. ಅಂದರೆ ಮೊದಲಿಗೆ ನೆಲ ಲೆವೆಲ್ ಮಾಡೋದ್ರಿಂದನೂ ಪಾಲಕರು ಕೈ ಜೋಡಿಸ್ಯಾರ. ಆಮೇಲೆ ಸಸಿಗಳನ್ನು ಹಚ್ಚೋದಾಗ್ಬೋದು. ಸುಮಾರು ನಾವು 2008 ಈ ಸಾಲಿಗೆ ಶಿಫ್ಟ್ ಆದ್ವಿ. ಶಿಫ್ಟ್ ಆಗೋದ್ರೊಳಗೇ ಒಂದಿಷ್ಟನ್ನು ಪ್ರತಿ ರವಿವಾರ ಬಂದು ಕೆಲವು ಜಾಗಗಳನ್ನು ನಿರ್ಧರಿಸಿ ಅಲ್ಲೇ ಗಿಡಗಳನ್ನು ಹಚ್ಕೊಳ್ಳಿಕ್ಕೆ ಶುರು ಮಾಡಿತ್ತು. ಅಂದರೆ ಸುಮಾರೀಗ ಅಷ್ಟು 2007-8 ಹಿಂದಿನಿಂದ ಹಚ್ಚಿದ ಗಿಡಗಳು ಮಾತ್ರ ಇವು. ಕೆಲವು ನೀಲಗಿರಿ ಗಿಡಗಳು ಅಂಥದನ್ನು ಬಿಟ್ಟರೆ ಉಳಿದೆಲ್ಲನೂ ಮಕ್ಕಳು, ಪಾಲಕರು ಮತ್ತು ಶಿಕ್ಷಕರು ಸೇರಿ ಹಚ್ಚಿದಂಥ ಗಿಡಗಳು. ಆಮೇಲೆ ಒಂದು ಸಣ್ಣ ಭಾಗವನ್ನು ಒಂದು ಸಣ್ಣ ಅರಣ್ಯ, ಪುಟ್ಟ ಅರಣ್ಯ, ಮಿನಿ ಫಾರೆಸ್ಟ್ ಅಂತ. ಅಂದರೆ ನಾವು ಅದನ್ನು ಹೋಗಿ ಬಾರಿಸಲ್ಲ, ನಾವು ನೋಡೋಂಗಿಲ್ಲ, ಹಂಗೆ ಆ ಜಾಗ ಬಿಟ್ಟಿದ್ದದ. ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ಯದ. ಮಕ್ಕಳು ಸಾಕಷ್ಟು ಅವನ್ನೆಲ್ಲ ಪರಿಸರದೊಳಗಿನ ಆಗು ಹೋಗುಗಳನ್ನು ಅವರು ಗಮನಿಸ್ತಾರೆ. ಮರಗಳಿರೋದ್ರಿಂದ ಒಂದು ಹೊಸ ಚಟುವಟಿಕೆ ಎಂದರೆ ಟ್ರೀ ಫಿನಾಲಜಿ ಅನ್ನುವಂಥದ್ದು, ಮರಗಳ ವರ್ತನೆಯ ಅಧ್ಯಯನ ಅನ್ನುವಂಥ ಒಂದು ಚಟುವಟಿಕೆಯನ್ನು ಸಹಿತ ಹೈಸ್ಕೂಲ್ ಮಕ್ಕಳಿಗೆ ಶುರು ಮಾಡಿದ್ದದೆ. ಅದಕ್ಕೆ ನಮಗೆ ಸಹಾಯ ಮಾಡ್ತಿರೋರು ಶಿವಮೊಗ್ಗದ ಪರಿಸರ ಅಧ್ಯಯನ ಕೇಂದ್ರ ಅಂತ. ಆದರೆ ಅದು ಭಾಳ ವಿಶಿಷ್ಟವಾದಂಥ ಚಟುವಟಿಕೆ ಅದ. ಸರ್, ನಾವೀಗ 5 ಮಿನಿಟ್ಸ್ ಅಬ್ಸರ್ವೇಷನಲ್ಲಿ ನನಗೆ ಮೇಜರ್ ಹಾಕೊಂಡಿದ್ದು ವಿತೌಟ್ ವಿಂಡೋ ಮತ್ತು ಡೋರ್ಸ್ ಕೆಲವೊಂದಿಷ್ಟು ರೂಮ್ಸ್ಗೆ ಇರಲಿಲ್ಲ. ಆ ಥೀಮನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ಅಂತ? ಅದೊಂದು ಕನಸು ಅಂತ ಹೇಳ್ಬೋದು, ಅಥವಾ ನಾವೇ ಅಂದ್ಕೊಂಡಿರೋದೇನೆಂದರೆ, ಅದು ಎಷ್ಟು ಮುಕ್ತವಾದಂಥ ಒಂದು ವಾತಾವರಣ ಮಕ್ಕಳಿಗೆ ಇರಬೇಕು ಅಂದರೆ, ಯಾವುದೋ ಒಂದು ವರ್ಗದೊಳಗೆ ಒಂದು ಇದನ್ನು ನಡೆದಾಗ, ಒಂದು ಪಾಠ ನಡೆದಾಗ ಮಗುವಿಗೆ ಅದು ಸರಿ ಅನ್ನಿಸ್ಲಿಲ್ಲ, ನೀರಸ ಅನ್ನಿಸ್ತು ಅಂತಂದ್ರೆ ಎದ್ದು ಹೋಗುವಂಥ ಸ್ವಾತಂತ್ರ್ಯ ಇರಬೇಕು ಅಂತ.
ಅಪ್ಪ ನನಗಿದು ಬೇಡ ಇವತ್ತು ಅಂತ ಅನಿಸಿದರೆ ಅದು ಎದ್ದೋಗಿಬಿಡಬೇಕು ಅಂತ. ಹಾಗಾಗಿ ಆ ಪಾಠವನ್ನು ಅಷ್ಟು ಆಕರ್ಷಕವಾಗಿ ಮಾಡೋದು ಅದು ಶಿಕ್ಷಕರ ಜವಾಬ್ದಾರಿ ಆಗ್ತದೆ. ಶಿಕ್ಷಕರಿಗೆ ಅದೊಂದು ಸವಾಲಾಗ್ತದೆ. ಎಲ್ಲ ಮಕ್ಕಳ ಮನಸ್ಸನ್ನು ಸರಿಯಾಗಿ ಹಿಡ್ಕೋಬೇಕು ಅಂತ. ನೀವು ಒತ್ತಾಯದಿಂದ ಅವ್ರನ್ನ ಕಟ್ಟಿ ಹಾಕೋದಿಲ್ಲ. ಹಾಗಾಗಿ ಯಾವುದು ನೆಲಮಟ್ಟದೊಳಗಿದೆಯೋ ಅಂತಹ ಕೋಣೆಗಳಿಗೆ ಬಾಗಿಲು ಕಿಟಕಿ ಇಲ್ಲ. 1ನೇ ಮಹಡಿಯೊಳಗೆ ಏನು ಬರ್ತದೋ ಅಲ್ಲಿ ನಾವು ಮಕ್ಕಳ ಸುರಕ್ಷಿತತೆಯ ದೃಷ್ಟಿಯಿಂದ ಕಿಟಕಿ ಬಾಗಿಲು ಮಾಡಿಕೊಂಡಿರೋದು. ಮತ್ತು ಇದು ನಮಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ. ಹೌದಪ್ಪ ತೆರೆದ ಬಾಗಿಲದ, ಬಾಜುಕಿನ ಕ್ಲಾಸಿಗೆ ಅದರಿಂದ ಸಮಸ್ಯೆ ಆಗ್ತದೆ, ಅದೇನೇನೋ ಅದ. ಆದರೆ ಇದೆಲ್ಲದರ ನಡುವೆ ಮಕ್ಕಳು ಬಹಳ ಆರಾಮಾಗಿ ಕಲಿತಾ ಇದ್ದಾರೆ. ನಾವು ಇವತ್ತು ಹೇಗೆ ಹಿಂಗೆ ಕೂತ್ಕೊಂಡಿದ್ದೀವೋ ಇಷ್ಟು ಗಾಳಿ ಬೆಳಕು ಇರುವಂಥ ಒಂದು ಜಾಗದೊಳಗೆ ನಮ್ಮ ಮಕ್ಕಳ ಜೊತೆಗಿನ ಸಾಕಷ್ಟು ಚಟುವಟಿಕೆಗಳು ಇಲ್ಲಿಯೇ ನಡೀತವೆ. ಅಥವಾ ಯಾವುದೋ ಒಂದು ಹೊರಗಿನ ಜಾಗದೊಳಗೆ ನಡೀತದೆ, ಗಿಡ ಮರಗಳ ನೆರಳಿನೊಳಗೆ. ಈ ಮುಕ್ತಾಂಗಣ ಅನ್ನೋದನ್ನು ನೀವು ನೋಡಿದ್ರಿ. ಇದೊಂದು ಅಲ್ಲಿ ಸ್ಟೇಜ್ ಅದ, ಅದ್ರ ಮುಂದೆ ಮೆಟ್ಲಿರುವಂಥದ್ದು ಇದೇನು ಭಾಗ ಇದೆಯೋ ನಾವು ಯಾವುದಕ್ಕೆ ಮುಕ್ತಾಂಗಣ ಅಂತ ಕರಿತೀವಿ. ಮಕ್ಕಳು ಶಾಲೆ ಒಳಗಿರೋದು ಬೆಳಿಗ್ಗೆ 10ರಿಂದ ಸಂಜೆ 4:30-5 ತನಕ. ಅದು ಇಲ್ಲ ಪೂರ್ತಿ ಬಿಸಿಲಾಗಿರುವಂಥ ಜಾಗ ಆಗಿಬಿಡ್ತದೆ ಅದು. ಅದಕ್ಕೆ ಬದಲಾಗಿ ನಾವು ಎಲ್ಲ ಥರದ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಕೊಡುವಂಥ ಮರಗಳನ್ನು ಅಲ್ಲಿ ಹೆಚ್ಚಿಬಿಟ್ಟಿದ್ದೀವಿ. ಹಾಗಾಗಿ ಅದು ಯಾವಾಗಲೂ ನೆರಳು ಕೊಡುವಂಥ ಜಾಗ ಆಗ್ತದೆ. ಮಕ್ಕಳು ಅಲ್ಲಿ ಬಂದು ಊಟಕ್ಕೆ ಕೂತ್ಕೊಳ್ಳಿ, ಯಾವುದೋ ಒಂದು ಚರ್ಚೆ ಕೂತ್ಕೊಳ್ಳಿ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕೂತ್ಕೊಳ್ಳಿ, ಮಕ್ಕಳಿಗೆ ಖುಷಿ ಕೊಡುವಂಥದ್ದು ಆಗ್ತದೆ. ಎಷ್ಟು ಹಸಿರು ಸಾಧ್ಯವೋ ಅಷ್ಟು ಹೆಚ್ಚು ಹಸಿರು ಇರಬೇಕು ನಮ್ಮ ಸುತ್ತಮುತ್ತಲು ಅಂತ. ಯಾಕಂದರೆ ನಾವು ಮನುಷ್ಯರು ಲಕ್ಷ ಲಕ್ಷ ವರ್ಷಗಳಿಂದ ಅರಣ್ಯದೊಳಗೆ ನಾವು ಬೆಳೆದು ಬಂದವರು. ತೀರಾ ಇತ್ತೀಚೆಗೆ ಅಷ್ಟೇ ನಾವು ಕಟ್ಟಡಗಳನ್ನು ಕಟ್ಕೊಂಡು ಜೀವನ ಮಾಡ್ತಾ ಇರೋದು. ಹಾಗಾಗಿ ಹಸಿರು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತದೆ, ಸಂತೋಷವನ್ನು ಕೊಡ್ತದೆ. ಎಷ್ಟು ಹಸಿರಿನ ಮಧ್ಯೆ ನಮ್ಮ ಕಲಿಕೆ ಆಗ್ತದೋ ಅಷ್ಟು ಅದು ಸಹಜವಾಗಿ ನಡೀತದೆ ಅಂತ. ಒಂಥರ ಓಡಾಡ್ರ ಶಾಲೆ, ದಡ್ರ ಶಾಲೆ ಹೆಂಗಿದೆ? ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾನು ಪರಿಸರದ ಮಧ್ಯೆ ಶಾಲೆನ ಓದಿ ಮುಗಿಸಿರುವಂಥದ್ದು. ಬಟ್ ನಾನು ಓದ್ತಾ ಇರಬೇಕಿರೋ ಒಂದು ಪಾಠ ಇತ್ತು, ಶಾಂತಿ ನಿಕೇತನ್ ಅಂತ, ರವೀಂದ್ರನಾಥ್ ಟಾಗೋರ್ ಅವ್ರದ್ದು. ಸೊ ನಾನು ಅದು ಓದಾಗ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಶಾಲೆ ಅಂದರೆ ಒಂದು ಈ ಥರ ಇರಬೇಕು ಅಂತ, ಆ ಶಾಲೆ ನಾನು ಇರಬೇಕು ಅಂತ. ಸೊ ಬಾಳಬಲಗಕ್ಕೆ ಬಂದಾಗ ನನಗೆ ಆ ಪಾಠ ಓದಿದ್ದು ನೆನಪಾಯಿತು, ರವೀಂದ್ರನಾಥ್ ಟಾಗೋರ್ ಅವ್ರ ಶಾಂತಿ ನಿಕೇತನ. ಸೊ ಅದು ನಂಗಿಲ್ಲಿ ಓದ್ಬೇಕು ಅನ್ಸತ್ತೈತಿ ಸರ್. ಅಡ್ಮಿಷನ್ ಮಾಡ್ತೀನಿ, ಅವಕಾಶ ಕೊಡ್ರಿ ಅವ್ರಿಗೆ. ಮತ್ತು ಮಕ್ಕಳು ಇಲ್ಲಿ ಬೆಳೆದ್ರೆ ಅವರ ಎಕ್ಸ್ಟ್ರಾ ಕಲಿಕ್ಯುಲಮ್ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಮಾಡಿಕೊಂಡು ನಮ್ಗೆ ಏನು ಪೀರಿಯಡಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನು ಕಲಿಬೋದೇನೋ ಅನಿಸತ್ತೈತಿ ಸರ್. ಶಿಕ್ಷಕರ ಅವಶ್ಯಕತೆ ತುಂಬ ಇದೆ. ಕ್ವಾಲಿಟಿ ಶಿಕ್ಷಕರು ಬರ್ತಾ ಇಲ್ಲ ಅಣ್ಣ ಇವತ್ತು. ನೀವೇ ಧನ್ಯವಂತರು. ಹಿಂದೆ ದೊಡ್ಡವ್ರು ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ಹೇಗೆ ಭರವಸೆ, ಹೇಗೆ ಮುಂದಿನ ಪೀಳಿಗೆಗೆ ನೀವು ಅವ್ರಿಗೆ ಕಲಿಸ್ತಾ ಇದ್ದೀರಿ? ಅವ್ರ ಮನಸ್ಸಲ್ಲಿ ಏನಿದೆ? ನೀವು ಹೇಗೆ ತಯಾರಾಗಿದ್ದೀರಿ ಸರ್? ಮಕ್ಕಳಿಗೆ ನನ್ನ ಪ್ರಕಾರ ಏನು ಶಿಕ್ಷಣ ಬೇಕು ಅಂದರೆ, ನನ್ನ ಪ್ರಾಬ್ಲಮ್ ಏನಾಗಿತ್ತು ನಾನು ಶಿಕ್ಷಣ ಕಲ್ತು ಬಂದಾಗ ಅಂದರೆ ಡಿಸಿಷನ್ ಮಾಡೋದು. ಮುಂದೆ ನಾನು ಏನು ಮಾಡಲಿ, ಹೆಂಗೆ ಹೋಗಲಿ, ಜೀವನದಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಬಂದಿರ್ತವೆ, ಅದನ್ನು ಹೆಂಗೆ ಫೇಸ್ ಮಾಡೋದು. ಈ ಪರಿಸರ ಮತ್ತು ಶಿಕ್ಷಕರು ಇವೆರಡರ ಸಂಬಂಧ ಚೆನ್ನಾಗಿ ಆದಾಗ ಮತ್ತು ವ್ಯಾಲ್ಯೂಸನ್ನು ಮಕ್ಕಳಿಗೆ ಕಲಿಸಿದಾಗ ಸಂಸ್ಕಾರ, ಶಿಕ್ಷಣದ ಉದ್ದೇಶ ಏನಾಗಿರಬೇಕು, ಸಂಸ್ಕಾರದ ಜೊತೆಗೆ ಶಿಕ್ಷಣ ಆಗಿರಬೇಕು ಸರ್. ಆ ರೀತಿ ಒಂದು ಎನ್ವಿರಾನ್ಮೆಂಟ್ ಬಂದಾಗ ಶಿಕ್ಷಕರು ಆ ರೀತಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಮುಂದಿನ ಒಂದು ಮಕ್ಕಳ ಪೀಳಿಗೆ ನಾವು ಸುಧಾರಿಸ್ಬೋದು ಅಂತ ಅನಿಸುತ್ತೆ ಸರ್. ಬಟ್ ಇವತ್ತಿನ ದುರಂತ ಏನಾಗಿದೆ ಅಂತ ನೋಡಿರ್ತೀರಿ, ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆಗಳೇ ಇಲ್ಲ. ಮೊದಲನೇದು ಕಟ್ಟಡ ಸರಿಯಾಗಿಲ್ಲ, ಶೌಚಾಲಯ ಇಲ್ಲ, ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ ಅಂಥ ಸ್ಕೂಲ್ಗಳಿಗೆ. ಅಂಥವ್ನು ನೋಡಿದಾಗ ಏನಿಸುತ್ತೆ? ಯಾಕಂದ್ರೆ ನೀವು ಪಾಠ ಮಾಡೋದು ಅಂಥ ಸ್ಕೂಲ್ಗಳಲ್ಲಿ ಹೇಗೆ ಬದಲಾವಣೆ ಹೇಗೆ ತರ್ತೀರಿ? ಮತ್ತೆ ಬದಲಾವಣೆ ಸರ್, ಮೊದಲನೇದಾಗಿ ಸಮಾಜದೊಳಗೆ ಬರಬೇಕು, ಅಂದರೆ ಪಾಲಕರೊಳಗೆ ಬರಬೇಕು, ಟೀಚರ್ಸ್ ಒಳಗೆ ಬರಬೇಕು. ಗೌರ್ಮೆಂಟು ಅದಕ್ಕೆ ಅದೇ ರೀತಿಯಾದ ಪ್ಲ್ಯಾನ್ಗಳನ್ನು ಮಾಡಬೇಕು. ಮೊದಲು ಗುರುಕುಲ ಸಿಸ್ಟಮ್ ಇತ್ತು, ಆವಾಗ ಈ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ. ಈಗ ಅದೇ ರೀತಿ ಕಾನ್ಸೆಪ್ಟನ್ನು ಗೌರ್ಮೆಂಟು ತರಬೇಕು, ಅದ್ರ ಜೊತೆಗೆ ಪಾಲಕರು ಎಚ್ಚೆತ್ಕೊಳ್ಬೇಕು ಅಂತ ಅನಿಸುತ್ತೆ ಸರ್. ಅದ್ರ ಪೂರಕವಾಗಿ ಶಿಕ್ಷಣ, ಫಸ್ಟ್ನೇದು ಬಾಲ್ಯದ ಶಿಕ್ಷಣವನ್ನು, ಒಂದು ಟೀಚರ್ ಆಗಬೇಕು ಅಂದರೆ ಅವರು ಮೊದಲು ಮಕ್ಕಳಾಗಿರಬೇಕು. ಸೊ ಮಕ್ಕಳಿಗೆ ಆ ರೀತಿ ಶಿಕ್ಷಣ ಕೊಡಬೇಕು ಅಂತ ಅನಿಸುತ್ತೆ. ಸೊ ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ, ಸಮೂಹದ ಜವಾಬ್ದಾರಿ ಕೂಡ ಇದೆ ಅಂತ ಹೇಳ್ತೀವಿ. ಓಕೆ.